ಅಕ್ರಮ ಸಂಬಂಧ ಹಿನ್ನೆಲೆ ಆಗಿರುವಂತಹ ಕೊಲೆ ಇದು. ಹೆಂಡತಿಯಿಂದಲೇ ಗಂಡನ ಕೊಲೆ ಆಗಿದೆ. ತಂದೆ ಸಾವಿಗೆ ನ್ಯಾಯ ಕೊಡಿಸಿ ಅಂತ 8 ವರ್ಷದ ಮಗು ಕಾಲಿಗೆ ಬಿದ್ದಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಕರುಳು ಹಿಂಡುವಂತಹ ದೃಶ್ಯ ಇದು. ಬೆಳಗ್ಗೆಯಿಂದ ಗೃಹ ಸಚಿವರಿಗಾಗಿ ಕಾದಿದ್ದ ಕುಟುಂಬ. ಡಿಸೆಂಬರ್ 12ರಂದು ವಿಜಯಪುರದ ಸಂಗಾಪುರ ಗ್ರಾಮದ ಶಂಕರಪ್ಪನ ಹತ್ಯೆಗೈದಿದ್ದು ಮಲ್ಲಮ್ಮ. ಕೊಲೆ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ನೀಡುವಂತೆ ಮನವಿ. ಅಕ್ರಮ ಸಂಬಂಧ ಹಿನ್ನೆಲೆ ಹೆಂಡತಿಯಿಂದಲೇ ಗಂಡನ ಹತ್ಯೆ ಮಾಡಲಾಗಿದೆ. ತಂದೆ ಸಾವಿಗೆ ನ್ಯಾಯ ಕೇಳೋಕೆ ಗೃಹ ಸಚಿವರ ಕಾಲಿಗೆ ಬಿದ್ದಿದೆ ಕುಟುಂಬ. ತಂದೆ ಸಾವಿಗೆ ನ್ಯಾಯ ಕೊಡಿಸಿ ಅಂತ 8 ವರ್ಷದ ಮಗು ಕಾಲಿಗೆ ಬಿದ್ದು ಕೇಳ್ಕೊಂಡಿದೆ. ಅಕ್ರಮ ಸಂಬಂಧದ ಹಿನ್ನೆಲೆ ಹೆಂಡತಿಯೇ ಗಂಡನನ್ನ ಕೊಲೆ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನೀಲ್, ಇದು ಹೇಗಾಗಿರೋದು ಘಟನೆ? ಈಗ ಏನ್ ಹೇಳಿದ್ರು ಗೃಹ ಸಚಿವರು? ಅವರಿಗೆ ಆಶ್ವಾಸನೆ ಕೊಟ್ರ ನ್ಯಾಯ ಕೊಡಿಸ್ತೀವಿ ಅಂತ? ಮಗು ಏನ್ ಹೇಳ್ತು? ನಿಜಕ್ಕೂ ಕೂಡ ಇದೊಂದು ಹೃದಯ ಹಿಂಡುವಂತಹ ಘಟನೆ ಇವತ್ತು ಸುವರ್ಣಸೌಧದಲ್ಲಿ ನಡೆದಿರುವಂತದ್ದು. ಇವತ್ತು ಸಹಜವಾಗಿ ತಡವಾಗಿ ಅಧಿವೇಶನ ಬಿಡುಗಡೆ ಆದ ವಿಸರ್ಜನೆ ಆಯಿತು. ಸೊ ಈ ವೇಳೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಒಂದು ತಂದೆ, ತಾಯಿ ಮತ್ತು ಮಗು ಕಾದು ಕೊಳ್ತಾ ಇದ್ರು. ಯಾಕಂದ್ರೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ 12ನೇ ತಾರೀಕು ಶಂಕರಪ್ಪ ಅನ್ನೋರ ಕೊಲೆ ಆಗಿರುತ್ತೆ. ಆ ಕೊಲೆಯನ್ನ ಹೆಂಡತಿಯ ಮಾಡಿರ್ತಾಳೆ. ಹೆಂಡತಿಯೇ ಅಕ್ರಮ ಸಂಬಂಧಕ್ಕೆ ಈ ಕೊಲೆಯನ್ನ ಮಾಡಿದಾಳೆ ಅಂತ ಆರೋಪ ಇರುತ್ತೆ. ಆದ್ರೆ ಹೆಂಡತಿಯನ್ನ ಮಾತ್ರ ಬಂಧಿಸುವಂತ ಪೊಲೀಸರು ಆಕೆಗೆ ಸಹಕಾರ ನೀಡಿದಂತ, ಪ್ಲಾನ್ ಮಾಡಿದಂತ 3 ಬಂಧಿಸಲು ಮೀನಮೇಷ ಎಣಿಸ್ತಾ ಇರ್ತದೆ. ಅವರಿಗೆ ರಾಜಕೀಯ ಪ್ರಭಾವ ಇರುತ್ತೆ. ಹೀಗಾಗಿ ನೊಂದಂತ ಕುಟುಂಬ ಏನಿದೆ, ಶಂಕರಪ್ಪ ಕುಟುಂಬ, ಇವತ್ತು ತಡರಾತ್ರಿವರೆಗೂ ವಿಧಾನಸೌಧ ಮೆಟ್ಟಿಲ ಮೇಲೆ ಕಾದು ಕುಳಿತು ಗೃಹ ಸಚಿವರ ಬರುವವರಿಗೆ ಕಾಯ್ದು ಗೃಹ ಸಚಿವರು ಬಂದ ಮೇಲೆ ಅವರ ಕಾಲಿಗೆ ಬಿದ್ದು ತಮ್ಮ ಮನವಿಯನ್ನ ಕೊಟ್ಟು ಮಗನ ಸಾವಿಗೆ ನ್ಯಾಯವನ್ನ ಕೇಳಿರುವಂತದ್ದು. ಇನ್ನೂ ಒಂದು ವಿಚಾರ ಏನಂದ್ರೆ, ಗೃಹ ಸಚಿವರು ಒಂದು ಮನವಿಯನ್ನ ಸ್ವೀಕರಿಸುವಾಗ ಒಂದು ಮಗು, ಶಂಕರಪ್ಪನ ಮಗು, 8 ವರ್ಷದ ಮಗು ಕಾಲಿಗೆ ಬಿದ್ದು ತನ್ನ ತಂದೆಯ ಸಾವಿಗೆ ನ್ಯಾಯವನ್ನ ಕೇಳಿದಂತೂ ನಿಜಕ್ಕೂ ಕೂಡ ನೋವಿನ ಸಂಗತಿ. ಹೀಗಾಗಿ ಈ ಮನವಿಯನ್ನು ಸ್ವೀಕರಿಸಿದಂತ ಗೃಹ ಸಚಿವರು ವಿಜಯಪುರ ಜಿಲ್ಲೆಯ ವರಿಷ್ಠಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕ್ರಮಕ್ಕೆ ಜರುಗಿಸುವಂತೆ ಸೂಚನೆ ನೀಡಿರುವಂತದ್ದು. ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.